ಕರ್ನಾಟಕ ಮಾತ್ರವಲ್ಲ, ಗುಜರಾತ್ನಲ್ಲೂ ಕೂಡ ಪತ್ತೆಯಾಗಿದೆ HMPV ವೈರಸ್. 2 ತಿಂಗಳ ಮಗುವಿನಲ್ಲಿ HMPV ಸೋಂಕು ಪತ್ತೆಯಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಕಾಣಿಸಿಕೊಂಡಿದೆ ಈ ಸೋಂಕು. ರಕ್ತ ಪರೀಕ್ಷೆ ವೇಳೆ ಪತ್ತೆಯಾಗಿದೆ ಹೊಸ ವೈರಸ್. ಅಲ್ಲಿಗೆ ಭಾರತದಲ್ಲಿ 3 ಪ್ರಕರಣಗಳು ಅಂತ ತೆಗೆದುಕೊಳ್ಳಬಹುದು. ಕರ್ನಾಟಕದಿಂದ 2, ಕರ್ನಾಟಕದ 2 ಮಕ್ಕಳಲ್ಲಿ ಕಾಣಿಸಿಕೊಂಡಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ 1 ಪ್ರಕರಣ ಕಾಣಿಸಿಕೊಂಡಿದೆ. ಒಟ್ಟು 3. 3 ಪ್ರಕರಣಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಆದರೆ ಹೇಗೆ ಇದು ಮೂಲ, ಹೇಗೆ ಈ 2 ಮಕ್ಕಳಿಗೆ ಕಾಣಿಸಿಕೊಂಡಿರುವಂಥ ಮೂಲ ಯಾವುದು, ಗುಜರಾತ್ನಲ್ಲಿ ಕಾಣಿಸಿಕೊಂಡಿರುವಂಥ ಮೂಲ ಯಾವುದು, ಅದನ್ನು ಕೂಡ ನೋಡಬೇಕಾಗುತ್ತೆ. ಆದರೆ ಚಿಕ್ಕ ಮಕ್ಕಳೇ ಆಗಿರೋದ್ರಿಂದ ಅವರಿಗೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಯಾರ ಸಂಪರ್ಕಕ್ಕೂ ಬಂದಿರೋಲ್ಲ. ಸಾಮಾನ್ಯವಾಗಿ ಜ್ವರದಂಥ ಲಕ್ಷಣಗಳಿದ್ದಾಗ, ಜ್ವರದಂಥ ರೋಗ ಲಕ್ಷಣಗಳಿದ್ದಾಗ ಅವರನ್ನು ಆರೋಗ್ಯ ತಪಾಸಣೆಗೆ ಒಳಪಡಿಸಿದಾಗ, ರಕ್ತ ಪರೀಕ್ಷೆ ಮಾಡಿಸಿದಾಗ ಈ ರೀತಿಯ ಅಚ್ಚರಿಯ ವೈರಸ್ ಇರೋದು ಗೊತ್ತಾಗಿದೆ. ಅಲ್ಲಿವರೆಗೂ ಕೂಡ ರೋಗ ಲಕ್ಷಣಗಳಾಗಲಿ ಅಥವಾ ಅದರ ಸಂಬಂಧಪಟ್ಟಂಥ ಇತರೆ ಅಂಶಗಳಾಗಲಿ ಇರಲಿಲ್ಲ. ಬಟ್ ಇಲ್ಲಿರೋದು ಕ್ಲಿಯರ್ ಕಟ್ ಆಗಿ ಜ್ವರ ಬಂದಿದೆ ಎನ್ನುವ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಅಲ್ಲಿಯೂ ಕೂಡ ಪುಟ್ಟ ಮಗು, ಗುಜರಾತ್ನ ಅಹಮದಾಬಾದ್, ಆ ಪುಟ್ಟ ಮಗುವಿಗೂ ಕೂಡ ವೈರಸ್ ಕಾಣಿಸ್ಕೊಂಡಿದೆ. ಈಗ ಒಟ್ಟು ಭಾರತದಲ್ಲಿ 3 ಆಕ್ಟಿವ್ ಕೇಸ್ಗಳಿದ್ದಾವೆ. 3 ಆಕ್ಟಿವ್ ಕೇಸ್ಗಳಿದ್ದಾವೆ. ಈ ವಿಚಾರದಲ್ಲಿ ಯಾವ ದಿಟ್ಟ ನಿಲುವನ್ನು ತೆಗೆದುಕೊಳ್ಳುತ್ತೆ ಅಂತ ಒಂದು ಕಡೆ ಆಗಿದ್ದರೆ, ಇನ್ನೊಂದು ಕಡೆ ಈ ಸೋಂಕು ತರಬಲ್ಲಂಥ ಅಪಾಯ, ಅದಕ್ಕೆ ಹಾಕಬೇಕಾದಂಥ ಕಡಿವಾಣದ ಕಠಿಣ ಕ್ರಮಗಳು ಹೇಗಿರಬೇಕು ಎಲ್ಲವೂ ಕೂಡ ಸರ್ಕಾರ ರೂಪಿಸ್ತಾ ಇದೆ.